ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಇದನ್ನೇ ನಾವು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೆಕ್ಟ್ ಮಾಡೋದು. ಅಂದರೆ ಹಾಲಿವುಡ್ ಟಚ್ ಯಾವುದಿದೆ ಅದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಬರ್ತಾ ಇದೆ. ಸೊ ದಟ್ ಈಸ್ ಅ ರಿಯಲಿ ಫ್ರೆಶ್ ಸ್ಟಾರ್ಟ್. ಈ ಥರ ಆಗಬೇಕು ಇನ್ನೂ ಕನ್ನಡ ಇಂಡಸ್ಟ್ರಿಯಲ್ಲಿ. ಒಂದೇ ಆರ್ಟಿಸ್ಟ್ ಅಲ್ಲದೆ ಮತ್ತೆ ನ್ಯೂ ಫೇಸಸ್ ನೋಡೋಕೆ ಇಷ್ಟಪಡ್ತೀವಿ. ಅಂದರೆ ಅವ್ರಿಗೂ ಎನ್ಕರೇಜ್ಮೆಂಟ್ ಅನ್ನೋದು ಇರುತ್ತೆ ಅಲ್ವಾ, ಅದು ನಾವು ಮಾಡಬೇಕು ಇನ್ನೂ ಎನ್ಕರೇಜ್. ಒಂದು ಹೊಸಬ್ರ ಪ್ರಯತ್ನ, ಹೊಸತನದಲ್ಲಿ ಸಿನಿಮಾ ಇದೆ. ಬಟ್ ನಿಮ್ಗೆ ಇಷ್ಟ ಆಗುತ್ತೆ ಎಲ್ಲ ಕಡೆ? ಯಾವ್ದು ಹೇಳಿ? ಅದೇ ಹೊಸ ಪ್ರಯತ್ನ ಮಾಡಿದ್ದಾರೆ. ಇದು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬೋರಿಂಗ್ ಅನ್ನೋದೇ ಇಲ್ಲ. ನಿಮಗೇನು ಇಷ್ಟ ಆಯ್ತು ಮೇಡಮ್ ಸಿನಿಮಾದಲ್ಲಿ ಎಲ್ಲಾನು ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಕಾಮಿಡಿಯಿಂದ ಹಿಡಿದು ಆಕ್ಟಿಂಗು ರಿಯಲ್ ಆಗಿ, ಮತ್ತೆ ಪ್ಲೇಸಸ್ ಏನು ಇದು ಮಾಡಿದಾರಲ್ಲ ಶೂಟಿಂಗ್ಗೆ, ಅದೆಲ್ಲ ತುಂಬಾ ಚೆನ್ನಾಗಿದೆ. ಅವ್ರ ಆಕ್ಟಿಂಗ್ ಕೂಡ ನ್ಯಾಚುರಲ್ ಆಗಿದೆ. ಈ ತರ ಕಂಟೆಂಟ್ ಕನೆಕ್ಟ್ ಆಗುತ್ತೆ ಈಗಿನ ಜನರೇಷನ್? ಆಗುತ್ತೆ, ನೋಡ್ಬೇಕಷ್ಟೇ. ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಹೆಂಗಿದೆ ಏನು ಅಂತ. ಚೈಲ್ಡ್ಹುಡ್ ಟ್ರಾಮಾ ಅನ್ನೋದನ್ನ ಇಲ್ಲಿ ತುಂಬಾ ಚೆನ್ನಾಗಿ ಫೋಕಸ್ ಮಾಡಿ ಹೇಳಿದ್ದಾರೆ. ಅಂದ್ರೆ ಈಗಿನ ಜಗತ್ತಿನಲ್ಲಿ ಅದು ತುಂಬಾನೇ ಇಂಪಾರ್ಟೆಂಟ್. ನಿಮಗೆ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ? ನಮ್ಗೆ ಆಕ್ಚುಲಿ ಮ್ಯೂಸಿಕ್ ಇಷ್ಟ ಆಯ್ತು ಅಂಡ್ ಅದೊಂದು ಸ್ಟೋರಿ ತಗೊಂಡೋಗಿರೋಂಥ ವಿಧ ಕೂಡ ಇಷ್ಟ ಆಯ್ತು. ಓವರ್ ಆಲ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಇನ್ ಥಿಯೇಟರ್. ಒಂದು ಹೊಸಬ್ರ ಪ್ರಯತ್ನ. ಹೌದು ಸರ್, ಹೌದು. ಈ ತರ ಪ್ರಯತ್ನಗಳಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು ಅಂತ ಕೇಳ್ಕೊಳ್ತೇನೆ. The neurological problem being showed in the film. So I am a medical person, yet the surgeon. So see the movie from top to bottom and very nice. ಥ್ಯಾಂಕ್ ಯು ಸರ್. ನೋಡಿದ್ವಿ ಫಿಲಮ್ ನೋಡಿದ್ವಿ, ತುಂಬಾ ಇಷ್ಟ ಆಯ್ತು. ಎಲ್ಲ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಹಳ್ಳಿ ಸೀನ್ಸ್ ತುಂಬಾ ಚೆನ್ನಾಗಿದೆ. ಯಕ್ಷಗಾನ ಇಷ್ಟ ಇರೋರಿಗೆ ಇದೆಲ್ಲ ಇಷ್ಟ ಆಗುತ್ತೆ, ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್. ಬೊಮ್ಮ ಅನ್ನೋ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ನಮ್ಗೋದೆ. ಅಮ್ಮ ಹೇಗಿತ್ತು ಮೂವಿ? ತುಂಬ ಚೆನ್ನಾಗಿತ್ತು. ಅವ್ರದ್ದು ಈ ಸೈಕಲಾಜಿಕಲ್ ಡಿಸ್ಟರ್ಬೆನ್ಸ್ ಮಾಮೂಲಿ ಜನರಿಗೆ ಅರ್ಥ ಆಗಲ್ಲ. ಇದು ಇದರಿಂದ ಎಲ್ಲ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಸೈಕಲಾಜಿಕಲ್ ಪ್ರಾಬ್ಲಮ್ ನಾನೇ ಡಾಕ್ಟರ್. ಸೊ ನಮಗೆ ಗೊತ್ತಾಗ ಪಬ್ಲಿಕ್ಗೆ ಯಾವ ಥರ ಎಕ್ಸ್ಪ್ಲನೇಷನ್ ಕೊಟ್ಟರೆ ಅವ್ರಿಗೂ ಅರ್ಥ ಮಾಡ್ಕೊಳ್ಳೋ ಮಟ್ಟಿಗೆ ಅವರು ಚೆನ್ನಾಗಿ ಡ್ರಾಮಟೈಸ್ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಸೀನರೀಸ್ ಎಲ್ಲರ ಪಾರ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಂಜಾಯ್ ಮಾಡಿದ್ದೀವಿ. ಸರ್ ನೋಡಿದೆ ಮೂವಿ? ನೋಡಿದ ಪುಟ ಮೂವಿನ ಹೇಗಿತ್ತು ಮೂವಿ? ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಎಲ್ಲ ಇಷ್ಟ ಆಯ್ತು. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೇಡಮ್? ಏನು ಇಷ್ಟ ಆಯ್ತು ಅಂದರೆ ಆ ಯಕ್ಷಗಾನದು ಭಯ ಪಡೋದು ನೋಡ್ತಾ ಇದ್ರೆ ಮತ್ತೆ ಇನ್ನೊಂದು ಟೈಮ್ ನೋಡ್ಬೇಕಂತಾನು ಅನಿಸುತ್ತೆ. ಚೆನ್ನಾಗಿದೆ. ಇಷ್ಟ ಆಯ್ತಾ ಸರ್? ಹೇಳಿ. ಬರವಣಿಗೆ ಅಂದ್ರೆ ಯಾವ ತರ? ಸಂಭಾಷಣೆಗಳು ಚೆನ್ನಾಗಿದೆ. ಇಷ್ಟ ಆಯ್ತಾ? ಅಂದ್ರೆ ಅಲ್ಲಿ ಏನ್ ಬೇಕೋ ಅದು ಕರೆಕ್ಟಾಗಿ ಸಂಭಾಷಣೆ ಇದೆ. ಎಲ್ಲ ಸುಮಾರು ಜನ ಹೊಸಬ್ರು ಇದ್ರು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಈ ಹೊಡಿ ಬಡಿ ಸಿನಿಮಾಗಳ ನಡುವೆ ಈ ತರದೊಂದು ಕಂಟೆಂಟ್ ನಿಮ್ಗೆ ಇಷ್ಟ ಆಯ್ತು? ಈ ಥರ ಒಂದು ಕಂಟೆಂಟ್ ಅಂದ್ರೆ ನಮ್ದು ಇದಿರುತ್ತಲ್ಲ, ಕಂಟಿನ್ಯೂಸ್ ನಮ್ಮ ಫಿಲಮಲ್ಲೇ ಇಟ್ಕೊಂಡು ಕರ್ಕೊಂಡು ಹೋಗ್ಬೇಕು. ಅದು ಬಹಳ ಮುಖ್ಯ. ಏನಿದೆಯೋ ಬಿಟ್ಟಿದೆಯೋ ಮೇನ್ ನಮ್ಮನ್ನು ಲಾಸ್ಟ್ ಕರ್ಕೊಂಡು ಹೋಗ್ತಾನೆ. ಬೇಕಾದ್ರೆ ಇನ್ನೂ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಥರ ಬೇಕಾದ್ರೆ ತಗೊಂಡು ಹೋಗ್ಬೋದು. ಆ ಶೈಲಿನಲ್ಲಿ ಒಟ್ಟಿನಲ್ಲಿ ಇಷ್ಟ ಆಯ್ತು. ಹೊಸ ಪ್ರಯೋಗ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಬರೋದು ತುಂಬ ರೇರು. ಹೌದು ಸರ್. ನಿಮಗೆ ಕ್ಯೂರಿಯಾಸಿಟಿ ಇತ್ತು, ನೆಕ್ಸ್ಟ್ ಏನಾಗುತ್ತೆ ಏನಂತ ಅನಿಸ್ತಿತ್ತು. ಹಾರರ್ ಅಥವಾ ಯಾವ ಥರ ಅಂತ ಸೈಕಲಾಜಿಕಲ್ ಚೆನ್ನಾಗಿದೆ ಸರ್. ಮತ್ತೆ ನೋಡ್ತೀನಿ. ಸ್ಟೋರಿ ರಿವರ್ಸ್ ಆಗೋಕೆ ಚೆನ್ನಾಗಿದೆ ಸರ್. ಹೊಸಬ್ರು ಒಂದು ಹೊಸತನ ಪ್ರಯತ್ನ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ, ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಸೆಕೆಂಡ್ ಹಾಫ್ ಚೆನ್ನಾಗಿ. ನಿಮಗೆ ಏನು ಇಷ್ಟ ಆಯ್ತು ಸರ್ ಪರ್ಸನಲ್ ಆಗಿ? DOP ಮತ್ತೆ ಸೌಂಡ್ ಎಫೆಕ್ಟ್ಸ್. ಅಂದ್ರೆ ಹೊಸ ಪ್ರಯತ್ನ ಮಾಡಿದ್ರೆ ಸ್ಟೋರಿ ಡಿಫ್ರೆಂಟ್ ಆಗಿದೆ, ನೋಡ್ಬೋದು. ಏನಂದ್ರೆ ಮೆಸೇಜ್ ಏನಾದ್ರು ಸಿನಿಮಾ? ಇನ್ ದ ಸೆನ್ಸ್ ಥಿಂಕಿಂಗ್, ಏನು ಹೆಲಿಸಿನೇಷನ್ ಅದ್ರ ಬಗ್ಗೆ ತಗೊಂಡು ಹೊಸದೊಂದು ಕತೆ ನೋಡ್ಬೋದು, ಆರಾಮಾಗಿ ನೋಡ್ಬೋದು. ಚೆನ್ನಾಗಿದೆ. ಸೈಕಲಾಜಿಕಲ್ ಥ್ರಿಲ್ಲರ್. ಎಂಡಲ್ಲಿ ಬೇರೆ ಜಗತ್ತಿಗೆ ಹೋಗಿ ವಾಪಸ್ ಬರ್ತೀವಿ. ಎಂಜಾಯ್ ಮಾಡಿ ಥಿಯೇಟರ್ಗೆ ಹೋಗಿ ನೋಡಿ. ಮೇಡಮ್ ಸಂಭಾಷಣೆಗಳೆಲ್ಲ ಹೇಗಿದೆ? ಸಂಭಾಷಣೆ ತುಂಬಾ ಅಂದ್ರೆ ಹ್ಯೂಮರ್ ತುಂಬಾ ಚೆನ್ನಾಗಿದೆ ಇದರಲ್ಲಿ. ಬೇರೆ ಥರ ಬರ್ದಿದ್ದಾರೆ. ಕನ್ನಡ ತುಂಬಾ ಇಷ್ಟ ಆಯಿತು. ಕನ್ನಡವನ್ನು ಬಳಸಿರೋ ರೀತಿ ಇಷ್ಟ ಆಯಿತು. ಥ್ಯಾಂಕ್ ಯು. ಆಡಿಯೋ ಚೆನ್ನಾಗಿದೆ, ಸೌಂಡ್ ಚೆನ್ನಾಗಿದೆ, ವಿಜುವಲ್ಸ್ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ, ಓವರಾಲ್ ಚೆನ್ನಾಗಿದೆ. ಇದೇ ಬರಲ್ಲ ಕಣ. ಈ ಕತೆ ಬಗ್ಗೆ ಕಥೆನೂ ತುಂಬ ಚೆನ್ನಾಗಿದೆ. ಸೈಕಾಲಜಿಕಲ್ ಥ್ರಿಲ್ಲರ್ ತಗೊಂಡು
ಕನ್ನಡದಲ್ಲಿ ಈ ಥರದ್ದು ಬರೋದು ತುಂಬ ಕಮ್ಮಿ. ಹೌದು, ನಿಮ್ಗೆ ಏನು ಅನಿಸ್ತು? ಚೆನ್ನಾಗಿ ಅನ್ನಿಸ್ತು. ಇಷ್ಟ ಆಯ್ತಾ? ಇಷ್ಟ ಆಯಿತು. ಥ್ಯಾಂಕ್ ಓಕೆ ಸರ್, ಥ್ಯಾಂಕ್ ಯು ಸರ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ. ಐ ಥಿಂಕ್ ಒಂದು ಒಳ್ಳೆ ಪ್ರಯತ್ನ. ಆಲ್ ದ ಬೆಸ್ಟ್. ಡೈಲಾಗ್ಗಳೆಲ್ಲ ಹೇಗಿದೆ ಸರ್? ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಪಾತ್ರಗಳೆಲ್ಲ ಸ್ವಲ್ಪ ಹೊಸದಾಗಿ ಬರೆಯೋ ಪ್ರಯತ್ನ ಮಾಡಿದ್ದಾರೆ. ಐ ಥಿಂಕ್ ಇಟ್ ಇಸ್ ಗೋನ್ ಬಿ ಎ ಗುಡ್ ಹಿಟ್. ಥ್ಯಾಂಕ್ ಯು. ಭ್ರಮೆ ನಾವು ತಂದ್ಕೊಂಡ್ರೆ ಭಯ ಬರುತ್ತೆ, ಭಯ ಬಿಟ್ಟರೆ ಭ್ರಮೆನೂ ಹೋಗುತ್ತೆ. ಅದನ್ನು ನಾವು ಕಲ್ಪನೆ ನೋಡ್ಕೊಂಡು ಇದು ಮಾಡೋಕೆ ಹೋಗ್ಬಾರ್ದು. ಇವಾಗ ನಾವೆಲ್ಲ ಹೋಗ್ತಾ ಇರ್ತೀವಿ ಸೈಲೆಂಟಾಗಿ ಒಬ್ಬರೇನೆ, ಏನೋ ಸೌಂಡ್ ಆಗುತ್ತೆ, ಅದನ್ನೇ ನಾವು ಕಲ್ಪನೆ ಮಾಡ್ಕೊಂಡು ಏನೋ ಇದೆ, ಏನೋ ಆಗುತ್ತೆ, ಮುಂದಕ್ಕೆ ಏನೋ ಇದೆ, ನಮ್ಮ ಹಿಂದೆ ಬರ್ತಾ ಇದೆ ಅನ್ನೋದು ತಪ್ಪು. ಏನೇ ಇದ್ರೂ ಮುಂದ್ಗಡೆ ಬರಬೇಕು, ಎದುರುಗಡೆ ಕಾಣಿಸಿದ್ರೆ ಮಾತ್ರ ನಂಬಬೇಕು. ಭ್ರಮೆಯಲ್ಲಿ ನಾವು ಹೋಗಕ್ಕೆ ಹೋಗ್ಬಾರ್ದು ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಏನು ಅನಿಸ್ತು? ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಇಷ್ಟ ಆಯ್ತಾ? ಎಲ್ಲರ ಆ್ಯಕ್ಟಿಂಗ್ ಇಷ್ಟ ಆಯ್ತಾ? ಚೆನ್ನಾಗಿದೆ. ಕನ್ನಡದಲ್ಲಿ ಹಿಂದೆ ಬೇರೆ ಬೇರೆ ಮೂವಿಗಳು ಬಂದಿತ್ತು ಈ ಸಬ್ಜೆಕ್ಟ್ ಅಲ್ಲಿ, ಬಟ್ ಇದೊಂಥರ ಈಗಿನ ಸಬ್ಜೆಕ್ಟ್ ಅಂದ್ರೆ ಈಗಿನ ಟ್ರೆಂಡಿಗೆ ತಕ್ಕ ಹಾಗೆ ಮಾಡಿದ್ದಾರೆ. ಅಂಡ್ ಸ್ವಲ್ಪ ವಿಭಿನ್ನವಾಗಿದೆ. ನೋಡಿನೇ ಎಂಜಾಯ್ ಮಾಡಬೇಕು. ಏನು ಕಂಟೆಂಟ್ ವಿಚಾರಕ್ಕೆ ಬಂದ್ರೆ ಸರ್? ಅದೇ ಸೈಕಾಲಜಿಕಲ್ ಥ್ರಿಲ್ಲರೇ ಇದರಲ್ಲಿರೋದು. ಅಂಡ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಆ ಮೂವಿ ಏನಂದ್ರೆ ಹೇಳೋ ಸ್ಟೋರಿ ಹೊರಟಿದಾರಲ್ಲ, ಅದು ಒಂದು ರೀತಿಯಾಗಿ ಏನು ಇವತ್ತಿನ ಮಾಡರ್ನ್ ಲೈಫ್ ನ ಸ್ಟ್ರೆಸ್ ಮತ್ತೆ ನಮ್ಮ ಬಾಲ್ಯದಲ್ಲಿ ನಡೆದಿರುವಂತ ಕೆಲವು ಘಟನೆಗಳನ್ನ ಎರಡು ಒಂದು ಮಿಕ್ಸ್ ಮಾಡಿ ಹೇಳಕ್ ಹೊರಟಿದ್ದಾರೆ. ಕಥೆನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಒಂದು ಹೊಸತನ ಹೊಸ ಪ್ರಯತ್ನ. ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ನೋಡಿದ್ರೆ ಯಾರು ಹೊಸಬ್ರು ಅಂತ ಅನ್ಸಲ್ಲ, ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಮೂವಿ ಮಾಡಿರೋ ತರ ಅನಿಸ್ತಾ ಇದೆ. ಥ್ಯಾಂಕ್ ಯು. ಮಾನಸಿಕವಾಗಿದ್ದಾಗ ಪೇಷಂಟ್ನ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಆಗ್ತದೆ. ಎಲ್ಲರೂ ತುಂಬ ಚೆನ್ನಾಗಿ ಸೂಪರ್. ಹೀರೋ ಆಕ್ಟಿಂಗ್ ಇಷ್ಟ ಆಯ್ತಾ? ತುಂಬ ಚೆನ್ನಾಗಿದೆ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.